ಇವಾಗ ಸೀದಾ ಶಾಂತಜ್ಜರ ಮಂತಕ್ಕೆ ಹೋಗೋಣ ಏನು ನಮ್ಮ ಅಂತಕ್ಕೆ ಹೋಗೋಣ ಅನ್ನಿಸ್ತೈತೆ. ಏನು ಬೇಡ, ಸೀದಾ ಶಾಂತಜ್ಜರ ಮಂತಕ್ಕೆ ಹೋಗ್ತೀನಿ. ಹೋಗಿ ಅವ್ರ ಮಾತಾಡ್ತೀನಿ. ಶಾಂತಜ್ಜಿ ಮಂತಕ್ಕೆ ಹೋದರೆ ಏನಂತಾರೋ ಏನೋ. ಅಮ್ಮೇರ ಮಂತಕ್ಕೆ ಹೋಗೋದೇ ಒಳ್ಳೇದು ಅನ್ನಿಸ್ತೈತೆ. ಎಲ್ಲಿಗೆ ಹೋಗೋಣ ಅನ್ನಿಸ್ತೈತೆ ಹೋಗತ್ಲ ನನಗೆ. ಯಾರು ಏನಂತಾರಪ್ಪ ಅನ್ನಿಸ್ತೈತಿ. ಎಲ್ಲಿಗೆ ಹೋಗೋಣ? ಬಿಡು, ನನ್ನ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಅಂತಂದರೆ ನಮ್ಮ ಅಜ್ಜಿ ಏನು ಅಂಬಲ್ಲ. ಬಾರಮ್ಮ ಅಂತ ಹೇಳಿ ಅಂತೈತೆ. ಅದಕ್ಕೇ ಸೀದಾ ಶಾಂತಜ್ಜರ ಮಂತಕ್ಕೆ ಹೋಗ್ತೀನಿ. ಅದೇ ನಂಬತ್ತು ನೋಡೋಣ. ನಮ್ಮಮ್ಮಗೆ ನಾನು ಇವಜ್ಜಿನ ವಾಸಿ. ನಮ್ಮಮ್ಮ ಏನು ಜಲ್ಸಿಟ್ಟಾಗುತ್ತೆ. ಇವಜ್ಜಿ ಜಲ್ಸಿಟ್ಟಾಗಲ್ಲ, ಏನಿಲ್ಲ, ನಿಧಾನ ಮಾತಾಡೋದಾಗಲಿ, ಒಬ್ರು ಕೂಡ ಜಗಳ ಮಾಡಲ್ಲ, ಏನಿಲ್ಲ. ಅದಕ್ಕೇ ಅಜ್ಜರ ಮಂತಕ್ಕೆ ಹೋಗ್ತೀನಿ ನಾನು. ಸುಮ್ಮನೆ ಊರಿಗೆ ಹೋಗಿದ್ರೆ ಮತ್ತೆ ಏನಂಬುತ್ತೋ ಏನೋ ಅನಿಸುತ್ತೆ. ಅದಕ್ಕೆ ಅಜ್ಜರ ಮಂತಕ್ಕೆ ಹೋಗ್ತೀನಿ. ಅದ್ರಲ್ಲಿ ಯಾವಾಗಲ ಬಂದಿರಂಗ ಇದ್ದಾಳೆ ಸ್ನೇಹ. ಅಜ್ಜಿ ಬಾರಜ್ಜಿ. ಏನಮ್ಮ ಐತೆ ನಮ್ಮ ಅಜ್ಜಿ ಶಾಂತಜ್ಜಿ. ಅವ್ರ ಮನೆಯಾಗ ಯಾರ್ಯಾರು ಇದ್ದಾರೆ. ನಾನು ಊರಿಗೆ ಹೋಗಿದ್ದೆ. ಅವಳ ಬುದ್ಧಿ ಏನು ಅಂತ ಹೇಳಿ ಎಲ್ಲ ತಿಳ್ಕೊಂಡೆ. ಅಲ್ಲಿರೋಕ್ಕಾಗಲಿಲ್ಲ. ಅದಕ್ಕೆ ಯಾರು ಸವಾಸನ ಬೇಡ ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿ ಅಜ್ಜರ ಮನೆಯಾಗೆ ಇರೋಣ ಅಂತ ಹೇಳಿ ಬಂದೆ ವಾಪಸ್ಸು. ಅದಕ್ಕೆ ಮಂತಕ್ಕೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ನೋಡ್ತಿದ್ದೆ. ಅದಕ್ಕೆ ಅಜ್ಜಿ ಐತೇನೋ ಅಜ್ಜರ ಮಂತಕ್ಕೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀನಿ. ಅದಕ್ಕೇ ಅಜ್ಜಿ ಏನೇನೋ ಇತ್ತೆ ಅಲ್ಲಿ ಮಂತಾಗೆ. ಹೆಂಗಮ್ಮ ನಾವು ನೋಡಲಿಲ್ಲ. ನಾನು ಎದ್ದಾಗಿಂದ ಹತ್ತು ಹೋಗಿಲ್ಲ. ಹೋಗಿ ನೋಡೋಗು. ಮತ್ತು ಅಕ್ಕಯ್ಯ ಚೆನ್ನಾಗಿ ನೋಡ್ಕೊಂತಾಳೆ. ಅಲ್ಲಿರ್ತೀನಿ, ನನಗೆ ಹಂಗೇನೆ ಹೆಂಗೆ ನೋಡ್ಕೊಂತಾಳೆ, ನಮ್ಮ ಅಮ್ಮಗಿನ್ನ ಹೆಚ್ಚಾಗಿ ನೋಡ್ಕೊಂತಾಳೆ ಅಂತ ಹೇಳಿ ಹೇಳ್ತಿದ್ದೆ. ಆದರೆ ಏನು ಮಾಡೋಣ, ಅಕ್ಕಂತ್ರಿ ಬುದ್ಧಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಾನು ಇಲ್ಲಿ ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದವಳೆ ಅಂತ ನಾಯಿ ಅಂತ ಕಚಡ ಮುಂಡೆ ಅಂತ ಹೇಳಿ ನನಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಮ್ಮಮ್ಮ ಹೇಳೋದು ಕೇಳಿದ್ರೆ ನಾನು ಬುದ್ಧಿವಂತಲಾಗ್ತಿದ್ದೆ. ಏನು ಮಾಡೋದು, ನಮ್ಮಮ್ಮ ಹೇಳೋದು ನಾನು ಕೇಳಲಿಲ್ಲ. ಇಂಥದ್ದು ಮಾಡ್ಕೊಂಡೆ. ಅದಕ್ಕೆ ಅನುಭವಿಸ್ಕೊಂಡು ಬಂದೆ ಹೋಗಿ. ಅದಕ್ಕೆ ಅಜ್ಜರ ಮಂತಕ್ಕೆ ಹೋಗ್ತೀನಿ ಸೀದಾ. ಸರಿ ಅಮ್ಮ ಹೋಗು. ಇದ್ದಾಳೇನೋ ನಿಮ್ಮ ಅಜ್ಜಿ. ಏನಂತಾಳೆ ಏನೋ ಅವಳು ಶಾಂತಮ್ಮ ಬೋಲ್ಸಿಟ್ಟು ಮಾಡ್ಕೊಂಡವಳು. ನನಗಾಲೇನೆ ಬೋಲ್ಸಿಟ್ಟು ಬಂದೈತೆ ಕಣ. ಯಾಕ ಅವಳು ನೋಡೋಕ್ಕಾಗಲ್ಲ, ನೋಡೋಕ್ಕೆ ಸರ್ ಬರೋಲ್ಲ ಅಂತ ಅಂಬಾಳು. ಏನಂತಾಳ ಏನೋ. ಎಣ್ಣೆ ನೆಚ್ಕೊಂಬಲ್ಕಣಮ್ಮ ಮಣಿ, ನೀನು ಒಂದು ತಲೆ ಬಿಡ್ಕೊಂಡಿರ್ತೀಯ. ಹೋಗು. ಹಂಗೆ ನೋಡೋಕ್ಕಾಗಲ್ಲ ತಲೆ ಅಂತೂ. ಎಣ್ಣೆ ಹೆಚ್ಕೋಬೇಕು. ಎಣ್ಣೆ ಹೆಚ್ಕೊಂಡ್ರೆ ಕಣಮ್ಮ ಕೂದಲು ಬೆಳೆಯೋದು. ಎಣ್ಣೆ ಹೆಚ್ಕೋಬೇಕು. ತಲೆ ತುಂಬ ಎಣ್ಣೆ ಹೆಚ್ಕೊಂಡ್ರೆ ಚಂದಮ್ಮ. ತಲೆ ತುಂಬ ಎಣ್ಣೆ ಹೆಚ್ಕೋಬೇಕು. ಹೆಣ್ಮಕ್ಳು ಹಣ್ಣು ಕೂದಲು ಬಿಡ್ಕೋಬಾರ್ದು. ನಾನೇನು ನಿಮ್ಮಮ್ಮ ಯಾರನ್ನ ಸರಿಗೆ ಬಿಡ್ತಿದ್ದಮ್ಮ. ಹಣ್ಣು ಕೂದಲೇ ನಾನು ಬಿಡ್ಕೊಂಡು ಓಡಾಡ್ತಿದ್ರೆ ಸರಿಯಾಗಿ ಬಿಡ್ತಿದ್ದೆ. ಇಂಥ ಆತಂತೂ ಬೈಯೋದು. ಎಣ್ಣೆ ಹೆಚ್ಕೊಂಬ್ಲಿಲ್ಲ ಅಂದರೆ ಏನಿಲ್ಲ ನೋಡು ನಂಬೋದು. ಯಾತನ ಮುದ್ದಾಗ ಅಂದಾಗ ಕೂದಲು ಸಿಕ್ಕಿರೆ ಹಂಗೆ ಸರಿಯಾಗಿ ಬೈಯೋದು. ಫಸ್ಟ್ ಎಣ್ಣೆ ಹೆಚ್ಕೊಳ್ರಿ. ಇವತ್ತು ನೀರು ಹೊಯ್ಕೊಂಡ್ರೆ ಅಂದ್ರೆ ನಾಳೆ ಎಣ್ಣೆ ಹೆಚ್ಕೆ ಬಿಡ್ಬೇಕು. ಹಂಗೆ ಬರೀ ಒಂದು ತಲೆ ಬಿಡ್ಕೊಂಡಿದ್ರೆ ಸರಿಯಾಗಿ ಬೈತಿದ್ದು ನಾನೇನು ನಮ್ಮ ಹುಡುಗರ್ನ. ಅಜ್ಜಿ 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 ನನ್ನ ದಯವಿಟ್ಟು ಕ್ಷಮಿಸ್ಬಿಡಜ್ಜಿ. ಅವಳ ಬುದ್ಧಿ ಏನಂತ ನನಗೆ ಗೊತ್ತಾಯಿತು. ಅವಳನ್ನ ಸರಿಯಾಗಿ ಹೋಗ್ತು ಒಂದು ಗಲಾಟೆ ಮಾಡಿ ಚೆನ್ನಾಗಂದು ಬಂದಿದ್ದೀನಿ. ಯಪ್ಪ ಅವಳು ಸವಾಸಕ್ಕೆ ಹೋಗಲ್ಲಪ್ಪ. ಇನ್ಮೇಲೆ ಅವಳು ಸವಾಸನೇ ಬೇಡ ನಮಗೆ. ಇಲ್ಲಿ ನಮ್ಮಂತ ಕೇಳ್ತಾ ಬಂದಿದ್ಯಮ್ಮ. ನಮ್ಮಂತ ಕೇಳ್ತಾ ಬರಬೇಡ ನೀನು. ಅಲ್ಲ ಕಣಜ್ಜಿ, ಕ್ಷಮಿಸ್ಬಿಡು ಅಂತ ಹೇಳೋಣ ಅಂತ ಬಂದೆ. ಫುಲ್ ಬೇಜಾರಾಗ್ತೈತೆ ನನಗಂತೂ. ಅದಕ್ಕೇ ನಾನು ಅದಕ್ಕೆ ಇಲ್ಲೇ ಇರ್ತೀನಿ. ಮುಂಚೆ ಯಾವ ರೀತಿ ಇದನ್ನ ಹಂಗೆ ಇರ್ತೀನಿ ನೋಡ್ಕೊಂಡು. ಯಾವ ಹೊಲ ಬೇಡ, ಯಾವ ಮನೆ ಬೇಡ, ಏನು ಬೇಡ. ಇಷ್ಟಪಟ್ಟರೆ ಕೊಡೋದಾದರೆ ಕೊಡ್ರಿ, ಇಲ್ಲ ಅಂದ್ರೆ ನಿಮ್ಮನ್ನು ನೋಡ್ಕೊಂಡು ಇಲ್ಲೇ ಇರ್ತೀನಿ. ನನಗೆ ಎಲ್ಲೋದ್ರೂ ಸೆಟ್ ಆಗಲಿಲ್ಲ ಅಜ್ಜಿ. ನಿನ್ನ ಮನಸ್ಸಿಗೆ ಬೇಜಾರ ಮಾಡಿ ನಿನ್ನಂದು ಇಲ್ಲೆಲ್ಲ ನಾವು ಹೋಗಿದ್ದಕ್ಕೆ ನನಗೆಲ್ಲೋದ್ರೂ ಇರೋಕ್ಕಾಗ್ತಾಯಿಲ್ಲ. ಅಷ್ಟು ಬೇಜಾರಾಗೈತೆ. ಎಲ್ಲೋದ್ರೂ ನಾನು ಬರೀ ಹಿಂಗೆ ಆಗ್ತೈತೆ ನನ್ನ ಜೀವನ. ಪ್ಲೀಸ್ ಕಣಜ್ಜಿ. ಅದಕ್ಕೇ ನಿಮ್ಮ ಮನೆಯಾಗೆ ಇರ್ತೀನಿ. ಯಾವ ಮನೆ ಬೇಡ, ಏನು ಬೇಡ. ನೀನು ಯಾರಿಗೆ ಇಷ್ಟಪಟ್ಟು ಕೊಡ್ತೀಯೋ ಅವ್ರಿಗೆ ಕೊಡು, ನನಗೆ ಕೊಡು ಅಂತೇಳಿ ನಾನು ಬಲವಂತ ಮಾಡಲ್ಲ. ಇಲ್ಲಿ ಬಂದವಳೆ ಹೋಗ್ಲೇಳ. ರಮ್ಮಯ್ಯನ ತಕ್ಕ ಹೋಗಿ ಬರಲಿಲ್ಲ. ಅವಾಗ ಗೊತ್ತಾಗುತ್ತೆ. ರಮ್ಮಯ್ಯನ ತಕ್ಕ ಸರಿಯಾಗಿ ಬೈಸ್ಕೊಂಡು ಬರಲಿ. ಈಗಳಮ್ಮ ನಮ್ಮಂತಕ್ಕೆ ಯಾಕೆ ಬಂದಿದ್ಯಾ ನೀನು? ನಮ್ಮ ಮನೆಯಾಗೆ ನೀವೇನೇನು ಇರೋದು ಬೇಕಾಗಿಲ್ಲ. ನಿಮ್ಮ ಮನೆಗೆ ನೀವು ಹೋಗ್ರಿ. ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೋದರೆ ನೀವು ಅಮ್ಮೇರ ಮಂತಕ್ಕೆ ಹೋಗಬೇಕು. ಹೋದರೆ ನಿಮ್ಮ ಅತ್ತೆರ ಮನೆಗೆ ಹೋಗು. ನೀನು ನಿಮ್ಮ ಮನೆಗೆ ನೀವು ಹೋಗ್ರಮ್ಮ. ಇಲ್ಲಿಗೆ ಯಾಕೆ ಬಂದಿದ್ಯಾ? ನಾನು ಯಾರನ್ನೂ ಇಕ್ಕಮಲ್ಲ. ಸಾಕಾಲೆ ನೋಡ್ಕೊಂಡು ಅವ್ರ ತಗಳಿಂದಾನ ಅಲ್ಲೇನೆ ಪಡ್ಕೊಂಡಿರೋದು ಮಸ್ತ ಪಡ್ಕೊಂಡಿದ್ದೀನಿ. ಯಾರು ನೋಡ್ಕೊಂಬೋದು ಬೇಡ ನಮಗೆ. ಸಾಕು, ಇವಾಗ ಆಗಿರೋದೇ ಸಾಕು. ಇವಾಗ ಅನ್ಬೋಸಿರೋದೇ ಸಾಕು, ಅನ್ನಿಸ್ಕೊಂಡಿರೋದೇ ಸಾಕು. ನಾವು ಎಷ್ಟೇ ಎಷ್ಟೇ ಏನು ಮಾಡಿದ್ರು ನಮಗೆ ಮಾತ್ರ ಬೆಲೆ ಇಲ್ಲ ಅಂಬೋದು ಗೊತ್ತು. ಬೇಡಮ್ಮ, ಏನಿರೋದು ಬೇಡ. ನಮ್ಮ ಮನೆಗೆ ಬರಲೇಬೇಡ ನೀನು. ನಮ್ಮ ಮನೆಗೆ ಬರಲೇಬೇಡ ನೀನು. ಇದೇನಜ್ಜಿ ಇದು ಹಿಂಗಂತೀಯ? ನಾನು ಏನು ಕೇಳಲ್ಲ ಅಂತ ಹೇಳಿದ್ನಲ್ಲ.
ನಾನು ಯಾತು ಕೇಳಲ್ಲ ಕಣಜ್ಜಿ, ಪ್ಲೀಸ್ ಕಣಜ್ಜಿ. ಇಲ್ಲ ಅಂದಂಗೆ ನಿಮ್ಮ ಮನೆಯಾಗ ಬಿಡಿಸ್ಕೊ. ನನಗೆ ಎಲ್ಲೋದ್ರೂ ನನಗೆ ಸೊಟ್ಟ ಆಗ್ತಾಯಿಲ್ಲ, ನನಗೆಲ್ಲೂ ಇರೋಕ್ಕೆ ಮನಸ್ಸೇ ಇಲ್ಲ ನಿಮ್ಮನ್ನು ಬಿಟ್ಟು. ಯಾಕಂದರೆ ಮದುವೆ ಆದಾಗಿಂದನು ನಿಮ್ಮ ಮನೆಯಾಗೆ ಇದ್ದು ಅಭ್ಯಾಸ ಆಗೈತೆ, ಎಲ್ಲೋದ್ರೂ ಸೊಟ್ಟ ಆಗ್ತಾಯಿಲ್ಲ. ಇಲ್ಲೇ ಇರ್ತೀನಿ ಕಣಜ್ಜಿ, ಪ್ಲೀಸ್ ಕಣಜ್ಜಿ. ಅಲ್ಲ ನಿನಗೆ ಹೆಂಗೆ ತಿಳಿತೈತೆ ಅಂತ, ಅಲ್ಲ ನಿನಗೆ ಹೆಂಗೆ ತಿಳಿತೈತೆ ಹೇಳು? ನಮ್ಮ ಮನೆಯಾಗ ಯಾಕೆ ಇರ್ತೀಯಮ್ಮ? ನಾನು ಒಬ್ಬನೇ ಮಗ, ಅಲ್ಲೇ ಇರಬೇಕು ಅಂತ ಅವಳು ಹೇಳ್ತಾಳೆ ಅಮ್ಮಯ್ಯ. ಹೋಗಿ ಅಲ್ಲಿ ಇರ್ರಿ ಸರಿನಿ, ನಿನ್ನ ಗಂಡಂತ ಮಾತಾಡ್ಕೊಂಡು ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿಗೆ ಹೋಗಿ ಇರು. ಬಾರಮ್ಮ, ಎದ್ದು ಬಂದು ಊಟ ಮಾಡ್ಬಾ. ಬಂದಿದ್ದಾಳೆ ಹೋಗ್ತಾಳೆ. ಅವ್ರ ಅಮ್ಮನ ಕರ್ಕೊಂಬಂದಿದ್ದಾಳೆ, ಅವ್ರ ಅಮ್ಮನ ಕರ್ಕೊಂಡು ಹೋಗ್ಲೇಳು. ಬಾ ಸುಮ್ಮನೆ ಇವಾಗ ಎದ್ದು ಬಂದು ಊಟ ಮಾಡ್ಬಾ. ಅದೇ ಮತ್ತೆ ನಿಮ್ಮ ಅಮ್ಮನ ಕರ್ಕೊಂಡು, ನಿಮ್ಮ ಅಮ್ಮಯ್ಯ ಊರಿಂದ ಕರ್ಕೊಂಬಂದೈತೆ, ನಿಮ್ಮ ಅಮ್ಮನ ಕರ್ಕೊಂಡು ಹೋಗು. ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿ ಅದು ಏನು ಡಿಸೈಡ್ ಮಾಡ್ಕೊಂತಿ ಅಲ್ಲೇ ಇರಿ. ನಮ್ಗೆ ಯಾರು ನೋಡ್ಕೊಂಬೋದು ಬೇಡಮ್ಮ ತಾಯಿ, ಯಾರು ಬೇಡ. ನಮ್ಗೆ ಯಾರು ನೋಡ್ಕೊಂಬೋದೂ ಅಷ್ಟ್ರಾಗಿ ಐತೆ. ನಮ್ಗೆ ಯಾರು ನೋಡ್ಕೊಂಬೋದು ಬೇಡ, ಸಾಕು. ಎಲ್ಲರಿಂದನೂ ಒಳ್ಳೆ ಬಿರುದು ಪಡ್ಕೊಂಡಿದ್ದೀವಿ, ಒಳ್ಳೇದು ಅನುಭವಿಸಿದ್ದೀವಿ. ಯಾರೇನು ಹೇಳೋದು ಬೇಕಾಗಿಲ್ಲ ಕಣಮ್ಮ ನಮಗೆ. ನಮ್ಮ ಮನೆಯಾಗ ಇರಬೇಡ ನೀನು, ನಮ್ಮ ಮನೆಗೆ ಏನು ಬರಲೇಬೇಡ ನೀನು ಅಷ್ಟೇ. ಏನಾನ ಅದಿಷ್ಟ ಇದ್ರೆ ಏನೋ ಬತ್ತಾ ಹೋಗ್ತಾ ಇರ್ರಿ. ನಮ್ಮ ಮನೆಯಾಗಂತೂ ಇಲ್ಲೇನೆ ಇರೋದು ಬೇಡ, ನೀವು ನೋಡ್ಕೊಂಬೋದು ಬೇಡ, ತಾಮೋದು ಬೇಡ, ಕೊಡೋದು ಬೇಡ, ಯಾತು ಬೇಡಮ್ಮ. ಆದಾಯನೂ ಬೇಡ, ನಷ್ಟನೂ ಬೇಡ, ಯಾತು ಬೇಡ. ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ರಿ, ಎಲ್ಲನಾತು ಒಟ್ಟಿನಲ್ಲಿ ಚೆನ್ನಾಗಿರ್ರಿ. ಅಂತ ಬಯಸ್ತೀವಿ. ನಾವೇ ನಮ್ಗೆ ಕೊಡಬೇಕು, ಮಾಡಬೇಕು, ಇಕ್ಬೇಕು, ನಮ್ಮನ್ನು ನೋಡ್ಕೋಬೇಕು ಅಂತ ನಾನೇನೇನು ಕೇಳ್ತಿಲ್ಲ. ನನ್ನೇನೇನು ತಲೆ ಮೇಲೆ ಓದ್ಕೊಂಡಿದ್ರೆ ಅಮ್ಮಂಗೆ ನಾವು ನೋಡ್ಕೊಂಡ್ವಿ. ಏನು ಹಂಗೆ ರಾಮ 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 ಒಂದು ಆಡ್ದೆ ಅನ್ಬೇಡ. ಏನು ಬೇಡಮ್ಮ, ನೀನು ನೋಡ್ಕೊಂಬೋದು ಬೇಡ, ಕೇಳೋದು ಬೇಡ, ಹೇಳೋದು ಬೇಡ. ಒಂದು ಸತಿ ಮಕ ಕೆಟ್ಟೈತೆ ಅಂದರೆ ಅದು ಬಂದೇ ಬರುತ್ತೆ. ತಿರ್ಗಿ ಏನಾನ ಒಂದು ಮಾತುಗಳು ಬಂದೇ ಬರ್ತವೆ. ಅದಕ್ಕೇ ಬೇಡ ಕಣಮ್ಮ. ನಿನ್ನ ಪಾಡಿಗೆ ನೀನು ಹೋಗಿ ಸುಮ್ಮನೆ ನಿಮ್ಮ ಮನೆಯಾಗ ನೀವು ಇರ್ರಿ. ಯಾರು ಬೇಡ ನಮ್ಮ ಮನೆಯಾಗ. ಪ್ಲೀಸ್ ಕಣಜ್ಜಿ, ಹಿಂಗೆ ಮಾತಾಡ್ಬೇಡ, ನನಗೆ ಬೇಜಾರಾಗ್ತೈತೆ. ನನ್ನ ಮನಸ್ಸಿಗೆ ಬೇಜಾರು ಮಾಡಿದ್ದೀನಿ ಎಂಬುದು ಗೊತ್ತು. ಪ್ಲೀಸ್ ಅಜ್ಜಿ, ಪ್ಲೀಸ್ ಇದೊಂದು ಸತಿ ಕ್ಷಮಿಸ್ಬಿಡಜ್ಜಿ. ನನಗೆ ಎಲ್ಲೂ ಇರೋಕ್ಕಾಗ್ತಿಲ್ಲ ನಿಮ್ಮನ್ನು ಬಿಟ್ಟು. ಇವಾಗ ಫಸ್ಟ್ ಬಂದಿದ್ಯಾ ತಾನೆ, ನಿಮ್ಮ ಅಮ್ಮನ ತಕ್ಕ ಹೋಗಮ್ಮ. ನಿಮ್ಮ ಅಮ್ಮನ ತಕ್ಕ ಹೋಗಿ ಮಾತಾಡ್ಕೊಂಡು ನಿಮ್ಮ ಅಮ್ಮ ಏನು ಹೇಳ್ತಾಳೆ ಕೇಳಿ, ನಿಮ್ಮ ಅಮ್ಮ ಎಲ್ಲಿರೋ ಅಂತಾಳೆ ಕೇಳಿ ಮಾತಾಡು ಸರಿನಿ. ಫಸ್ಟು ನಿನ್ನ ಗಂಡಂತ ಚೆನ್ನಾಗಿರಮ್ಮ, ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಇರ್ಬೋದು. ನಿಮ್ಮ ಅಮ್ಮನ ಕರ್ಕೊಂಡು ಸುಮ್ಮನೆ ಊರಿಗೆ ಹೋಗಿ ಅಲ್ಲೇ ನಿಮ್ಮ ಅತ್ತೆ ನಿಮ್ಮ ಮಾಮ ಏನು ಹೇಳ್ತಾರೆ ಕೇಳಿ, ಅವ್ರು ಇರ್ರಿ ಅಂದ್ರೆ ಬೇಕಾದ್ರೆ ಇರ್ರಿ. ಅಷ್ಟೇ. ಅವ್ರು ಬೇಡ, ನನಗೇನು ಯಾರು ನೋಡ್ಕೊಂಬೋದು ಇಷ್ಟಿಲ್ಲಮ್ಮ. ನಾನೇನೋ ಒಂದು ದೊಡ್ಡ ಆಸೆ ಇಟ್ಕೊಂಡಿದ್ದೆ, ಇವಾಗ ಎಲ್ಲನ ಆಸೆ ಎಲ್ಲ ನಿರಾಸೆ ಆದಮೇಲೆ ಇನ್ಯಾಕೆ. ನಾನು ನಾಳೆ ಆ ಆಸೆಗಳನ್ನೆಲ್ಲ ಬಿಟ್ಟಾಕ್ಬಿಟ್ಟಿದ್ದೀನಿ. ಯಾರ ಮೇಲೆ ಆಸೆ ಇಟ್ಕೊಂಡ್ರು ಇಷ್ಟೇ, ನಮ್ಮ ಆಸೆ ಎಲ್ಲ ನಿರಾಸೆ ಆಗ್ತವೆ. ಯಾರನ್ನೂ ನಂಬೋದಲ್ಲ, ಯಾರನ್ನೂ ಕೇಳೋದಲ್ಲ ಅನಿಸುತ್ತೆ. ನಿಂಗಳಮ್ಮ, ನಿನ್ಗೆ ಇಷ್ಟ ಬಂದಿತ್ತು ತಕ್ಕೋಗು, ಇಷ್ಟ ಬಂದಿತ್ತಾಗಿರು, ಯಾರು ಬೇಡ ಅಂಬಲ್ ಕಣಮ್ಮ. ಅಷ್ಟೇ. ನಮ್ಮ ಮನೆಯಾಗ ಮಾತ್ರ ಬೇಡ. ನಿಮ್ಮ ಮನೆಯಾಗ ನೀವು ಇರ್ರಿ, ನೀವು ಕೇಳೋದು ಬೇಡ, ನೋಡ್ಕೊಂಬೋದು ಬೇಡ, ನಿಮ್ಮ ಸವಾಸನೇ ಬೇಡ ನಮಗೆ, ಸಾಕು. ಈಗ ಅನ್ಭವಿಸಿರೋದೇನೆ. ಸುಮ್ಮನೆ ಯಾತಕ್ಕೆ ಟೆನ್ಷನ್ ತಂತೀವಿ? ಬಾರಮ್ಮ ನೀನು, ಸುಮ್ಮನೆ ಬಾ. ಏಳತ್ತಾಗೈತೆ, ನೀನು 30 ಸರಿ ಉಣ್ಬೇಕು. ನೀವು ಉಣ್ಲಿಲ್ಲ ಅಂದ್ರೆ ನಿನಗೆ ಗ್ಯಾಸ್ಟಿಕ್ ಆಗ್ತಿರ್ತಾರೆ, ನಾವು ಬರುತ್ತೆ. ವರ್ಷತಕ್ಕ ನೀನಾದರೂ ಹೇಳು. ಹೇಳು ವರ್ಷತಕ್ಕ. ನಾವು ಯಾರಿಗೂ ಏನು ಹೇಳಲ್ಲಮ್ಮ. ನಾವೇನು ಹೇಳಲಿಲ್ಲ, ಒಬ್ರು ಏನು ಕೇಳಲಿಲ್ಲ ಅಂದರೂ ನಾವು ಕೆಟ್ಟರಾಗ್ತೀವಿ. ಸುಮ್ಮನೆ ಯಾಕೆ ನಿಮ್ಮ ಪಾಡಿಗೆ ನೀವಿರಮ್ಮ. ಏನು ಹೇಳಲಿಲ್ಲ ಕೇಳಲಿಲ್ಲ ಅಂದ್ರೆ ನಾವೇ ಒಟ್ಟು ಅನುಭವಿಸ್ತೀವಿ, ಒಟ್ಟು ಕೇಳ್ತೀವಿ. ಬೇಡಮ್ಮ ತಾಯಿ, ನಮ್ಗೆ ಯಾರು ಸವಾಸನೂ ಬೇಡ. ನಾವ್ಯಾಕೆ ಕೇಳೋಣ, ನಮ್ಮನ್ನು ಮಾತಾಡಿಸ್ಲೇ ಬೇಡ ನೀನು. ನೋಡಿದ್ರಲ್ಲ ವೀಕ್ಷಕರು, ಫಸ್ಟು ಶಾಂತಜ್ಜಿ ಮನೆ ಹತ್ರ ಬಂದೆ, ಇಲ್ಲಿಗೆ ಹೋಗೋಣ, ಇಲ್ಲೇ ಇರೋಣ ಅಂತೇಳಿ. ಆ ಅಜ್ಜಿ ನೋಡಿದ್ರೆ ಇವಾಗ ನೀನು ನಮ್ಮ ಮನೆಯಾಗ ಬೇಡ ಅಂತ ಅಷ್ಟು ಬೇಜಾರು ಮಾಡ್ಕೊಂಡೈತೆ ನನ್ನ ಮೇಲೆ. ಏನು ಮಾಡೋಣ, ಸಖತ್ತು ಬೇಜಾರು ಮಾಡ್ಕೊಂಡೈತೆ. ಏನು ಮಾಡೋದು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.